ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಶಿರಸಿ, ಆಯುರ್ವೇದ ವೈದ್ಯ. ವೀಕ್ಷಕರೇ, ಕೆಂಪು ಅಕ್ಕಿ ಅನ್ನ ಒಳ್ಳೆಯದೋ ಅಥವಾ ಬಿಳಿಯ ಪಾಲಿಶ್ಡ್ ಅಕ್ಕಿ ಅನ್ನ ಒಳ್ಳೆಯದೋ ಅಂತ ನೀವು ಹಲವಾರು ಜನರು ಪ್ರಶ್ನೆಯನ್ನು ಕೇಳಿದ್ದೀರಿ. ಯಾರು ಗ್ಯಾಸ್ಟ್ರೈಟಿಸ್ ಸಮಸ್ಯೆಯನ್ನು ಹೊಂದಿದ್ದೀರಿ ಅಥವಾ ಮೋಷನ್ನ ಸಮಸ್ಯೆಯನ್ನು ಹೊಂದಿದ್ದೀರಿ, ಆ ಹೊಟ್ಟೆ ಬ್ಲೋಟ್ ಆಗುವಂಥ ಸಮಸ್ಯೆಯನ್ನು ಹೊಂದಿದ್ದೀರಿ, ಅಂಥವರಿಗೆ ಬಿಳಿ ಅಕ್ಕಿ ಅನ್ನ ಅಥವಾ ಪಾಲಿಶ್ಡ್ ಅನ್ನವೇ ಒಳ್ಳೆಯದು. ಯಾರಿಗೆ ಇದ್ಯಾವುದೇ ಸಮಸ್ಯೆ ಇಲ್ಲ, ಸ್ವಲ್ಪ ತೂಕ ಜಾಸ್ತಿ ಇದೆ, ಮಧುಮೇಹ ಇದೆ ಅಥವಾ ಇನ್ನಿತರ ಸಮಸ್ಯೆ ಇದೆ, ಅಂಥವರಿಗೆ ಕೆಂಪು ಅಕ್ಕಿ ಅನ್ನ ಒಳ್ಳೆಯದು. ಇದರ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಇದರಲ್ಲಿರುವಂಥ ಫೈಬರ್ ಅಂಶದ ವ್ಯತ್ಯಾಸ. ಈ ಒಂದು ಕೆಂಪು ಅಕ್ಕಿ ಅನ್ನದಲ್ಲಿ ಆ ಮೇಲಿನ ಒಂದು ತೌಡು ಅಂತ ಏನು ಕರಿತೀವಿ ಅದು ಹಾಗೆ ಇರೋದ್ರಿಂದಾಗಿ ಅದರಲ್ಲಿ ಹೆಚ್ಚಿನ ಫೈಬರ್ ಅಂಶ ಇರುತ್ತೆ, ಕೆಲವು ಪೋಷಕಾಂಶಗಳು ಹೆಚ್ಚಿಗೆ ಇರುತ್ತೆ. ಆದರೆ ಈ ಫೈಬರ್ ಎಲ್ಲರಿಗೂ ಡೈಜೆಷನ್ ಆಗದೇ ಇರೋ ಕಾರಣ ಹೊಟ್ಟೆಯ ಸಮಸ್ಯೆ ಉಳ್ಳವರು ಬಿಳಿ ಅಕ್ಕಿ ಅನ್ನವನ್ನು ಊಟ ಮಾಡೋದು ಒಳ್ಳೆಯದು. ಯಾರಿಗೆ ಡೈಜೆಷನ್ ಪವರ್ ಅಥವಾ ಜೀರ್ಣಶಕ್ತಿ ಚೆನ್ನಾಗಿದೆ, ತೂಕ ಕಡಿಮೆ ಆಗಬೇಕು, ಇನ್ನಿತರ ಸಮಸ್ಯೆಗಳನ್ನು ಹೊಂದಿದ್ದೀರಿ, ಅಂಥವರು ಕೆಂಪು ಅಕ್ಕಿ ಅನ್ನವನ್ನು ಊಟ ಮಾಡೋದು ಒಳ್ಳೆಯದು. ಸೊ ನಿಮ್ಮ ಸಮಸ್ಯೆಗೆ ತಕ್ಕ ಹಾಗೆ ನೀವು ಯಾವ ಅಕ್ಕಿಯನ್ನು ಊಟ ಮಾಡಬೇಕು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ನಮಸ್ಕಾರ.